ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದೊಂದು ಸಣ್ಣ ಪುಟ್ಟ ವಿಚಾರಕ್ಕೆ ಶುರುವಾಗಿದ್ದ ಗಲಾಟೆ. ಆ ಗಲಾಟೆ ಕೇವಲ ಮಾತಿನಲ್ಲಿ ಮುಗ್ದಿದ್ರೆ ಎಲ್ಲವೂ ಸರಿಯಾಗ್ತಿತ್ತು. ಆದ್ರೆ ಅದು ಕೇವಲ ಗಲಾಟೆಗೆ ಸೀಮಿತವಾಗದೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಅವರ ಪಾಡಿಗೆ ಅವರಿದ್ದಿದ್ರೆ, ಇವರ ಪಾಡಿಗೆ ಇವರಿದ್ದಿದ್ರೆ ಅಲ್ಲಿ ಏನೂ ಆಗ್ತಾ ಇರಲಿಲ್ಲ. ಹಾಗಿದ್ರೆ ಏನಿದು ಕೊಲೆ ರಹಸ್ಯ ಅಂತ ಹೇಳ್ತೀವಿ ಕೇಳಿ. ರಾಮಮೂರ್ತಿ ನಗರದಲ್ಲಿ ಪಿಜಿ ಮುಂದೆ ಪೊಂಡರ ಎಣ್ಣೆ ಪಾರ್ಟಿ. ಯಾಕ್ರೋ ಇಲ್ಲಿ ಕುಡಿತೀರಾ ಅಂತ ಕೇಳಿದ ಮಾಲೀಕನೇ ಮಟಾಶ್. ಬೆಂಗಳೂರಿನಲ್ಲಿ ಎಂತೆಂತ ಖತರ್ನಾಕ್ ಕಿಡಿಗೇಡಿಗಳು ಇರ್ತಾರೆ ಅಂದ್ರೆ ಸ್ವಲ್ಪ ಮಾತಾಡ್ಸಿದ್ರು ಸಾಕು ಮೇಲೆಯೇ ಎಗರಿ ಬೀಳ್ತಾರೆ. ಕೆಲವೊಂದ್ಸಾರಿ ಎಂತವ್ರೇ ಮುಂದೆ ಬಂದ್ರು ಅಣ್ಣ ನೀನೇ ಹೋಗೋಣ ಅಂತ ಸೈಡ್ ಬಿಟ್ಬಿಡ್ಬೇಕು. ಅದ್ರಲ್ಲೂ ಇನ್ನೂ ಕೆಲ ಕಿಡಿಗೇಡಿಗಳ ದಾಂಧಲೆ ಮಿತಿ ಮೀರಿರುತ್ತೆ. ಅಂತ ಚಿಕ್ಕ ಪುಟ್ಟ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಈಗಾಗಲೇ ಎಷ್ಟೋ ಮರ್ಡರ್ಗಳು ನಡೆದು ಹೋಗಿವೆ. ಈಗ ಅಂತಹದ್ದೇ ಮರ್ಡರ್ ಕೂಡ ರಾಮಮೂರ್ತಿ ನಗರದಲ್ಲಿ ನಡೆದಿದೆ. ಅದು ಕೂಡ ಪಿಜಿ ಮುಂದೆ ಯಾಕ್ರೋ ಎಣ್ಣೆ ಹೊಡಿತೀರಾ ಅಂತ ಕೇಳಿದ್ದಕ್ಕೆ. ರಾಮಮೂರ್ತಿ ನಗರದ ಕಸ್ತೂರಿಬಾ ನಗರದಲ್ಲಿ 40 ವರ್ಷದ ಮಾಧವ್ ಮೆಟ್ಲಿ ಎಂಬಾತ ಪಿಜಿ ನಡೆಸಿದ್ದ. ಇಷ್ಟು ದಿನ ಏನೋ ಆರಾಮಾಗಿ ಪಿಜಿ ನಡೀತಾ ಇತ್ತು. ಆದ್ರೆ ಇದ್ದಕ್ಕಿದ್ದಂತೆ ನಿನ್ನೆ ರಾಕೇಶ್ ಹಾಗೂ ಡಾನ್ ರೈಡ್ಸನ್ ಎಂಬ ಇಬ್ಬರು ಪಿಜಿ ಮುಂದೆಯೇ ಕೂತು ರಾಜಾರೋಷವಾಗಿ ಎಣ್ಣೆ ಹಾಕ್ತಿದ್ರು. ಆಗ ಬ್ಯಾಟ್ ಹಿಡಿದು ಬಂದ ಮಾಧವ್, ಇಲ್ಯಾಕೆ ಎಣ್ಣೆ ಹಾಕ್ತಿದ್ದೀರಿ, ಇದು ಪಿಜಿ, ಬೇರೆ ಕಡೆ ಹೋಗಿ ಅಂತ ಒಂದೆರಡು ಮಾತು ಹೇಳಿದ್ದಾನೆ. ಅಷ್ಟೇ ಆಗಿದ್ದು. ಮೊದಲೇ ಎಣ್ಣೆ ಏಟಿನಲ್ಲಿದ್ದ ಇಬ್ಬರು ರೊಚ್ಚಿಗೆದ್ದು ಗಲಾಟೆಗೆ ಇಳಿದಿದ್ರು. ವೆರಿ ಸ್ಯಾಡ್ ಇನ್ಸಿಡೆಂಟ್. ಏನಂದ್ರೆ ಇವ್ರು ನಮಗೆ ಗೊತ್ತಿರೋರು ಮಾಧವ ಅಂತ ತುಂಬಾ ಒಳ್ಳೆ ವ್ಯಕ್ತಿ. ನಗ್ನಗ್ತಾ ಮಾತಾಡ್ತಾರೆ, ವಿಚಾರಿಸ್ತಾರೆ. ಓಕೆ, ನಿನ್ನೆ ಸಂಜೆ ಅವ್ರನ್ನ 20 ಇಯರ್ಸ್ 21 ಇಯರ್ಸ್ ಇರ್ಬೋದು ಯಂಗ್ಸ್ಟರ್ಸು ಹಾಕಿ ಕ್ರಿಕೆಟ್ ಬ್ಯಾಟಲ್ಲಿ ಅವ್ರನ್ನ ಹೊಡೆದಿದ್ದಾರೆ. ಅವ್ರನ್ನ ರೋಡ್ ಮೇಲೆ ಹಾಕಿಬಿಟ್ಟು ಒಳ್ಳೆ ಮ್ಯಾಟ್ರೆಸ್ನ ನಾವು ಧೂಳು ಹೆಂಗೆ ತೆಗಿತೀವಲ್ವಾ ಹಂಗೆ ಬಡ್ದಂಗೆ ದನ 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 ಅಂತ ಅವ್ರನ್ನ ಬಡ್ದಿದ್ದಾರೆ. ಇವರು CMR ಕಾಲೇಜ್ ಸ್ಟೂಡೆಂಟ್ಸ್ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಪಿಜಿ ಮಾಲೀಕ ಬಂದು ಪ್ರಶ್ನೆ ಮಾಡ್ತಿದ್ದಂತೆ ಪೊಂಡರು ಹಾಗೂ ಮಾಧವ್ ನಡುವೆ ಮಾತಿನ ಚಕಮಕಿ ನಡೆದು ಜಗಳ ತಾರಕಕ್ಕೇರಿದೆ. ಆಗ್ಲೂ ಕೂಡ ಮಾಧವ್ ಕೈಯಲ್ಲಿ ಬ್ಯಾಟ್ ಹಿಡಿದುಕೊಂಡೇ ಇದ್ದ. ಆಗ ಅದನ್ನ ನೋಡಿದ್ದ ಆರೋಪಿಗಳು ಆ ಬ್ಯಾಟ್ ನಿಂದ ನಮ್ಮ ಮೇಲೆ ಹಲ್ಲೆ ಮಾಡಬಹುದು ಅನ್ನೋ ಭಯದಿಂದ ಅವರೇ ಬ್ಯಾಟ್ ಅನ್ನ ಕಿತ್ಕೊಂಡು ಮಾಧವ್ ಮೇಲೆಗೆ ಮನಸ್ಸು ಇಚ್ಛೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ರಾಕೇಶ್ ಹಾಗೂ ಡಾನ್ ರೈಡ್ಸನ್ ಹೊಡೆದ ಏಟಿಗೆ ಮಾಧವ್ ಗಂಭೀರವಾಗಿ ಗಾಯಗೊಂಡಿದ್ರು. ಆಗ ಅವರನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪರಸ್ಪರ ಒಂದು ಓನರ್ ಪಿಜಿ ಓನರ್ ಮತ್ತು ಇಬ್ಬರು ಯಾರು ಅಲ್ಲಿ ಅವರು ಇದ್ದರು ಅಲ್ಲಿ ಅವರವ್ರ ಜೊತೆಗೆ ಮಾತಿಗೆ ಆಗಿ ಜಗಳ ಆಗಿ ಒಂದು ಮರ್ಡರ್ ಆಗಿದೆ. ಅಲ್ಲಿ ಕೂಡ ಅವರಿಬ್ಬರು ಯಾರು ಮಾಡಿದಾರೋ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ ಅಷ್ಟೇ. ನೋಡಬೇಕು, ಈಗ ಸದ್ಯಕ್ಕೆ ಅದು ಕಾಣ್ತಿದೆ, ಬಟ್ ವೆರಿಫೈ ಮಾಡ್ತಿದ್ದೀವಿ. ಘಟನೆ ಸಂಬಂಧ ರಾಮಮೂರ್ತಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಇಬ್ಬರು ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಇಂತಹ ಸಣ್ಣ ಪುಟ್ಟ ವಿಚಾರಗಳಿಗೆ ಬೆಂಗಳೂರಿನಲ್ಲಿ ಕೊಲೆಗಳು ನಡೆದಿದ್ದು ಹೊಸ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಕಡಿವಾಣ ಹಾಕಬೇಕು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.